ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 2 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಅದು ನಕಾಶ ರೋಡು, ತಾರ್ ರೋಡಿಂದ 100 ಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಇಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 2 ಎಕರೆ ಸುತ್ತಲೂ ತೋಟಗಳ ಮಧ್ಯೆ ಇರುವಂಥ 2 ಎಕರೆ ಖಾಲಿ ಜಮೀನು ನೀವು ನೋಡ್ತಾ ಇದ್ದೀರಾ. ಇದು ತಾರ್ ರೋಡಿಂದ 100 ಮೀಟ್ರ್ ಆಗುತ್ತೆ. ಅದು ನಕಾಶ ರೋಡು, ಜೊತೆಗೆ ಸ್ಟ್ರೈಟಾಗಿ ತೊಗೊಂಡ್ರೆ 100 ಅಡಿ ಆಗುತ್ತೆ ತಾರ್ ರೋಡು. ತಾರ್ ರೋಡ್ ಪಕ್ಕದಲ್ಲಿ ಒಂದು ಜಮೀನು ಬಿಟ್ಟು ನೆಕ್ಸ್ಟ್ನೇ ಜಮೀನೇ ಇದು. ಇನ್ನು ಚಳ್ಳಕೆರೆಗೆ 20 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಚಳ್ಳಕೆರೆ ಟು ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ, ಜೊತೆಗೆ ಆ ಮಾರ್ಗಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಇನ್ನು ಚಳ್ಳಕೆರೆಗೆ 20 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 220 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 50 ಕಿಲೋಮೀಟ್ರ್ ಆಗುತ್ತೆ. ಇದು 2 ಎಕರೆ ಮಾರುವಂಥ ಸುತ್ತಲೂ ತೋಟಗಳ ಮಧ್ಯೆ ಇರುವಂಥ ಖಾಲಿ ಜಮೀನಿದು. ತುಂಬ ಚೆನ್ನಾಗಿದೆ. ನೀವು ಒಂದು ಸಾರಿ ಲೊಕೇಶನ್ಗೆ ಬಂದರೆ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ನೀವು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್, ಇಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ನೀವು ಒಂದು ಸಾರಿ ನೋಡಿರಿ, ಪಕ್ಕದಲ್ಲಿ ಮಾವು, ತೆಂಗು, ಆ ಥರ ಬೆಳೆಗಳನ್ನು, ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ನೀವು ಕೂಡ ಈ ಜಮೀನನ್ನು ತೊಗೊಂಡ್ರೆ ನೀವು ತೆಂಗು ಅಥವಾ ಬಾಳೆ ಅಥವಾ ಮಾವು ಯಾವುದೇ ಬೆಳೆಯನ್ನು ಇಟ್ಟರೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲ್. ಜೊತೆಗೆ ಇದು ತಾರ್ ರೋಡಿಗೆ ಕೇವಲ 100 ಮೀಟ್ರು. ಜೊತೆಗೆ ನೀವೇನಾದರೂ ಸ್ಟ್ರೈಟಾಗಿ ಒಂದು 2 ಗುಂಟೆ ತೊಗೊತೀನಿ ಅಂದರೆ 100 ಅಡಿ ಆಗುತ್ತೆ ತಾರ್ ರೋಡ್ ಅಷ್ಟೇ. ಒಂದು 100 ಮೀಟ್ರ್ ಅಂದರೆ ಬೇರೆ ಜಮೀನಿಂದ ಬರಬೇಕಲ್ವ, ಆದ್ದರಿಂದ 100 ಮೀಟ್ರ್ ಆಗುತ್ತೆ. ನಕಾಶ ರೋಡ್ ಪತ್ರದಲ್ಲಿದೆ, ಯಾವುದೇ ರೀತಿ ದಾರಿಗಂತೂ ಸಮಸ್ಯೆ ಇಲ್ಲ. ನೀವು ಕೂಡ ಜೊತೆಗೆ ನಾನು ಹೇಳುವುದಕ್ಕಿಂತ ಮುಖ್ಯವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾ ಬರ್ತಾಯಿದ್ದೀನಿ, ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಆ ಜಮೀನಿನ ಬೆಲೆ, ಜೊತೆಗೆ ನೀರಿನ ಸ್ಥಿತಿ, ಜೊತೆಗೆ ಈ ಜಮೀನು ಬಗ್ಗೆ ಏನಾದರೂ ತೊಂದರೆ ಇದೆಯಾ, ಎಲ್ಲವನ್ನು ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಇನ್ನು ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಮಣ್ಣು ರೆಡ್ ಸಾಯಿಲು, ಜೊತೆಗೆ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ಸಮಸ್ಯೆ ಈ ಜಮೀನಿಗೆ ಇಲ್ಲ. ನಿಮಗೆ ದಾರಿದು ಕೂಡ ಪತ್ರದಲ್ಲಿದೆ, ಯಾವುದೇ ರೀತಿ ದಾರಿ ಸಮಸ್ಯೆ ಇಲ್ಲ. ನೀವೇನಾದರೂ ಸ್ಟ್ರೈಟಾಗಿ ಒಂದು 2 ಗುಂಟೆ ತೊಗೊತೀನಿ ಅಂದರೆ 100 ಅಡಿ ಆಗುತ್ತೆ ತಾರ್ ರೋಡ್ಗೆ. ಅದನ್ನು ಹೊರತುಪಡಿಸಿ ಬೇರೆ ಏನು ತೊಂದರೆ ಇಲ್ಲ ಜಮೀನಿಗೆ. ತುಂಬ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಜೊತೆಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡ್ತಾ ಇಲ್ಲ. ಯಾಕೆಂದರೆ ಅಗತ್ಯಕ್ಕಿಂತ ಜಾಸ್ತಿ ಕಾಲ್ಸ್ ಬಂದಾಗ ಕೆಲವೊಂದಿಷ್ಟು ಒತ್ತಡ ಜಾಸ್ತಿಯಾಗಿ ಕಾಲ್ ರಿಸೀವ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀವಿ. ಜೊತೆಗೆ ನೀವೇನಾದರೂ ಜಮೀನು ನೋಡಲೇಬೇಕು ಅಂದಾಗ ನೋಡಿ, ಪಕ್ಕದಲ್ಲಿ ನಿಮಗೆ ಮಾವು ಹಾಕಿದ್ದಾರೆ, ಈಗಾಗಲೇ ತುಂಬ ಚೆನ್ನಾಗಿ ಬಂದಿದೆ. ನೀವೇನಾದರೂ ಜಮೀನು ನೋಡಲೇಬೇಕಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನಿಮಗೆ ಆಫೀಸ್ ಹತ್ರ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನಿಮಗೇನಾದರೂ ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂದರೆ ಇಲ್ಲಿ ಬಂದಾಗ ನಿಮಗೆ ಯಾವುದೇ ಜಮೀನಾಗಲಿ ತೋರಿಸೋದಕ್ಕೆ ನಾವು ರೆಡಿ ಇರ್ತೀವಿ ಅಂತ ಹೇಳ್ತಾ, ಇನ್ನು ಈ ಜಮೀನಿನ ಬೆಲೆ ನಿಮಗೆ, ಈ ಜಮೀನಿಗೆ ಸ್ವಲ್ಪ ನೀರಿನ ತೊಂದರೆ ಇಲ್ಲದಿರೋದ ಕಾರಣ 1 ಎಕರೆ ನೀರು ಮಣ್ಣು ಎಲ್ಲ ಚೆನ್ನಾಗಿರೋದು, ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ನನಗೆ ಕೂಡ ಅದೇ ಅನ್ನಿಸ್ತು. ಆದರೂ ಕೂಡ ನೀವು ನಾನು ಹೇಳುವ ಬೆಲೆಯೇ ನಿಗದಿ ಅಲ್ಲ. ಯಾಕೆಂದರೆ ಓನರ್ ಹೇಳುವ ಬೆಲೆಯನ್ನು ನಾನು ಹೇಳಿರ್ತೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯದ ಮೇರೆಗೆ ಯಾವುದೇ ಬೆಲೆಯನ್ನು ನಿಗದಿಪಡಿಸಲ್ಲ. ನೀವು ಕೂಡ ನೇರವಾಗಿ ಓನರ್ ಹತ್ರ ವ್ಯವಹಾರ ನಡೆಸ್ಬೋದು. 1 ಎಕರೆ ನಿಮಗೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 16ರಿಂದ 16.5 ಲಕ್ಷ. ಬೋರ್ ಕೂಡ ಇಲ್ಲ, ನೀವು ಬೋರ್ ಹಾಕ್ಸ್ಕೋಬೇಕು. ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನ್ನಿಸ್ತು. ಬಟ್ ಮಣ್ಣು ಚೆನ್ನಾಗಿದೆ, ಏರಿಯಾ ಚೆನ್ನಾಗಿದೆ, ಓನರ್ ಹತ್ರ ನೀವು ಮಾತಾಡ್ಬೋದು. 1 ಎಕರೆ 16 ಲಕ್ಷದಿಂದ 16.5 ಲಕ್ಷ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು.
ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.